ಗುಲಾಬಿ ಗುಲಾಬಿ. ಏನ್ರಿ? ಏನೂ ಇಲ್ಲ, ಇವತ್ತಿಂದನಾ ಅದೇ ಸಾವುಕಾರ ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೀನು ಕೆಲ್ಸಕ್ಕೆ ಹೋಗು, ಮನೆ ಕೆಲಸಕ್ಕೆ. ಇವತ್ತಿಂದ ಹೋಗೋಣ. ಇನ್ನೇನೆಲ್ಲ ಆಗೋತಲ್ಲ. ನೀನು ಕೋಳಿ ಸಾರು ಮಾಡಿ ಎಲ್ಲರನ್ನೂ ಕರೆದು ಉಂಬಕ್ಕಿಕ್ಕಿದ್ದು ಆಯ್ತು. ನೀನು ಇವತ್ತಿಂದ ಕೆಲ್ಸಕ್ಕೆ ಹೋಗೋಣ. ನಾನು ಸಾವುಕಾರ ಜೊತೆಗೆ ಹೊಲ್ದಕ್ಕೆ ಹೋಗಿ ಎಲ್ಲ ನೋಡ್ಕೊಂತೀನಿ. ನೀನು ಮನೆಗೆ ಹೋಗಿ ಎಲ್ಲನ ಕೆಲಸ ಮಾಡ್ಕ. ಹ್ಞೂ ಸರಿ ಆಯ್ತು, ನಡೀರಿ. ಸಾವುಕಾರ ಮನೆ ತಕ್ಕೆ ಹೋಗಿ ಹಂಗೇನೆ ಅಲ್ಲಿಂದನೇ ಹೊಲ್ದಕ್ಕೆ ಹೋಗಿರಂತೆ ಸಾವುಕಾರ ಜೊತೆಗೇನೆ. ಸಾವುಕಾರನು ಇನ್ನು ಇಷ್ಟೊತ್ತಿಗೆ ಹೋಗಿರಲ್ಲ ಹೊಲ್ದಕ್ಕೆ. ಅಲ್ಲೇ ಅಮ್ಮವ್ರಿಗೆ ಹಂಗೇನೆ ಹೇಳ್ಬಿಟ್ಟು ಇವತ್ತಿಂದ ಕೆಲ್ಸಕ್ಕೆ ಬರ್ತೀವಿ ಅಂತಾನೆ. ನಡಿ ಹೋಗೋಣ. ಸರಿ ಆಯ್ತು, ಬಾ ಹೋಗೋಣ. ಸರಿ ಆಯ್ತು, ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಿಯತ್ತಾಗಿ ಕೆಲಸ ಮಾಡಬೇಕು. ನೀನು ಅಷ್ಟೇನೆ. ಅಮ್ಮವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಬೇರೆ ಏನು ಹೇಳಿದ್ರು ಕೇಳಕ್ಕೆ ಹೋಗ್ಬಾರ್ದು. ನಾನು ಅಷ್ಟೇನೆ. ಸಾವುಕಾರರ ಜೊತೆಗೆ ನಿಯತ್ತಾಗಿರೋದಕ್ಕೆ ಅವರು ನಮ್ಮಿಬ್ಬರು ಮದುವೆ ಮಾಡಿಸಿದ್ದಾರೆ. ಅದಕ್ಕೋಸ್ಕರನಾದ್ರೂ ನಾವು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಿಯತ್ತಾಗಿ. ನಿಯತ್ತಾಗಿದ್ರೇ ನಮಗೂ ಒಂದು ಬೆಲೆ. ಇಲ್ದಿದ್ರೆ ಅಷ್ಟೇನೆ ಕೆಲಸದಿಂದನ ಓಡಿಸ್ಬಿಡ್ತಾರೆ. ಆಯ್ತು ಬಿಡಿ. ಅಯ್ಯೋ, ಇಷ್ಟು ದಿನ ಹೆಂಗೆ ಕೆಲಸ ಮಾಡ್ತಿದ್ನೋ ಇನ್ನು ಮುಂದಕ್ಕೇನು ಹಂಗೆ ಕೆಲಸ ಮಾಡ್ತೀನಿ. ಸರಿ ಆಯ್ತು, ಹಂಗೆ ಕೆಲಸ ಮಾಡ್ಕೊಂಡು ಹೋಗು. ಅವ್ರು ಏನು ಹೇಳ್ತಾರೋ ಅದನ್ನು ಸುಮ್ಮನೆ ಮಾಡಬೇಕು. ಅದು ಇದು ಅಂತೇಳಿ ಪ್ರಶ್ನೆ ಮಾಡಬಾರ್ದು, ಎದುರು ಉತ್ತರ ಕೊಡಬಾರ್ದು. ಹ್ಞೂ ಸರಿ ಆಯಿತು, ನಡೀರಿ. ನನಗೆ ಗೊತ್ತೈತಲ್ಲ ಇಷ್ಟು ದಿನ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ನೋ ಹಂಗೆ ನಿಯತ್ತಾಗಿ ಕೆಲಸ ಮಾಡ್ತೀನಿ ನನ್ನ ಕೆಲಸ ನಾನು. ರಂಗುಂದು ಅಕ್ಕ ಇನ್ನೂ ಬಂದಿದ್ದಾರೋ ಇಲ್ವೋ ಊರಿಗೆ ಹೋಗಿ? ಅಯ್ಯೋ, ಬಂದಿರ್ತಾಳೆ. ಬಾರೆ ಬಾನು, ಹೋಗಿ ಕೇಳ್ಕೊಂಬರೋಣ ಅದೇನಾಯ್ತು ಅಂತಾನೆ. ಅಜಯ್ ಅಮ್ಮಯ್ಯ ಒಳ್ಳೆ ನಾಯಿ ಆಡ್ದಂಗೆ ಆಡ್ಬಿಟ್ಲು ಬಂದು. ನೀನು ಹೇಳ್ಕೊಟ್ಟು ಕಳ್ಸಿದ್ಯಾ ನಿನ್ನ ಮಗಳನ್ನ ನನ್ನ ಮಗನ ಜೊತೆಗೆ ಅಂತಾನೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡವಳೋ ಏನೋ ರಂಗಕ್ಕಯ್ಯ. ಅರೆ ಬಗ್ಗಿನ ಹಠ, ಗುಲಾಬಿ ಮತ್ತೆ ತಿಪ್ಪೆ ಹೊಸ ಜೋಡಿ ಎಲ್ಗೋ ಹೊರಟಿದ್ದಾರೆ ನೋಡಿ. ಎಲ್ಲಿಗೆ ಅಂತ ಕೇಳೋಣ ಬನ್ನಿ. ಏನಮ್ಮ ಹೊಸ ಮದುಮಗಳು ಎಲ್ಗೋ ಹೊರಟಿದ್ದೀರಾ? ಎಲ್ಲಿಗೆ ಹೋಗ್ತೀರಾ? ಇನ್ನು ಎಲ್ಲಿಗೆ ಹೋಗೋಣ ಬಗ್ಗೆ ಕೈ? ಅದೇ ಮನೆ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಇವರು ಹೊಲ್ದಾಗೆ ಸಾವುಕಾರ ಜೊತೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನೇನು ಎಲ್ಲ ಆತಲ್ಲ, ಅದಕ್ಕೇನೆ ಕೆಲ್ಸಕ್ಕೆ ಹೋಗೋಣ ಅಂತಾನ. ಹೊಸದಾಗಿ ಮದುವೆ ಆಗಿದ್ದೀರಾ? ಎಲ್ಲಾದ್ರೂ ಹೋಗಿ ಬರೋದು ತಾನೇ? ಯಾವ್ದಾದ್ರು ದೇವಸ್ಥಾನಕ್ಕೋ ಎಲ್ಲಾದ್ರೂ ಸುತ್ತಾಡ್ಕೊಂಬರಕ್ಕೆ ಹೋಗಿ ಬರ್ಬೋದಾಗಿತ್ತು ಇಬ್ರು ಗಂಡ ಹೆಂಡತಿ. ದೇವಸ್ಥಾನಕ್ಕೆ ಯಾವಾಗಾದ್ರೂ ಬಿಡುವಾಗಿದ್ದಾಗ ಹೋಗ್ತೀವಿ ಬಿಡು ಬಾನು ಅಕ್ಕ. ಆದ್ರೆ ಸುತ್ತಾಡ್ಕೊಂಬರಕ್ಕೆ ಹೋಗಕ್ಕೆ ನಾವೇನಷ್ಟು ಶ್ರೀಮಂತರ ಅಲ್ವಲ್ಲ, ದುಡ್ಡಿಲ್ವಲ್ಲ ಹೋಗಿ ಸುತ್ತಾಡ್ಕೊಂಬರಕ್ಕೆ. ಕೆಲ್ಸಕ್ಕೆ ಹೋಗ್ಬೇಕು. ಅದು ಅಲ್ದೇನೆ ನಮ್ಮಿಬ್ರು ಮದ್ವೆನ ಸಾವುಕಾರ ಮನೆಯವರು ನಿಂತ್ಕೊಂಡು ಮಾಡವ್ರಿ. ಅವರು ಎಲ್ಲ ಖರ್ಚಿಗೆ ಮದುವೆ ಮಾಡಿದ್ಮೇಲೆ ನಾವು ನಿಯತ್ತಾಗಿ ಹೋಗ್ಬೇಕಲ್ಲ ಕೆಲಸಕ್ಕೆ. ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸುತ್ತಾಡೋದೇನಿದ್ದಿದ್ದೆ, ಯಾವಾಗಾದ್ರೂ ಹೋದ್ರಾತು ದೇವಸ್ಥಾನಕ್ಕೆ. ಈಗ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಾಲೇ ಒಂದು ವಾರದ ಮೇಲೆ ಆಯ್ತು. ಪಾಪ ಮಲ್ಲಿ ಒಬ್ಬಳೇ ಕೆಲಸ ಮಾಡ್ಕೊಂತಾ ಇದ್ದಾಳೆ ಹೊಲ್ದಾಗ. ಅಷ್ಟೇನೆ ನಮ್ಮ ಮನೆಯವರಿಲ್ಲ ಅಂತಂದ್ರೆ ಅಲ್ಲಿ ನೋಡ್ಕೊಂಬಾರ ಯಾರು ಇಲ್ಲ. ಸಾವುಕಾರರು ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ. ಚಿಕ್ಕ ಸಾವುಕಾರರು ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಇವಾಗ ಈ ಸ್ಕೂಲ್ಗೆ. ಅದಕ್ಕೇನೆ ಹೋಗ್ತಾ ಇದ್ದೀವಿ ನಾವು. ಹೆಂಗೋ ಸಾವುಕಾರ ಮನೆಯವರಿಂದನ ಒಂದು ಒಳ್ಳೆ ಕೆಲಸ ಆಗೈತಿ. ನಿಮ್ಮಿಬ್ರು ಮದುವೆ ಮಾಡಿಸಿದ್ದಾರೆ. ಯಾರು ಊರಿನ ಜನಗಳು ಯಾರು ನಿಮ್ಮಿಬ್ರು ಮದುವೆನ ಅವರೇ ಖರ್ಚಿಗೆ ಮಾಡ್ತಾರೆ ಸಾವುಕಾರರು ಕಾಳಮ್ಮರು ಅಂತೇಳಿ ತಿಳ್ಕೊಂಡಿರ್ಲಿಲ್ಲ. ಹೆಂಗೋ ಅತ್ಲಾಗೆ ನಿಮ್ಮ ಅದೃಷ್ಟನೋ ಏನೋ, ದೇವ್ರದ ಏನೋ ಒಟ್ಟಿನಲ್ಲಿ ಅವರು ನಿಮ್ಮ ಮದುವೆ ಮಾಡಿಸವ್ರೆ. ನೀವು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ಏನು ಬಗ್ಗೆಮ್ಮ ಹಿಂಗೆ ಮಾತಾಡ್ತೀಯ? ನಮ್ಮ ಸಾವುಕಾರರು ಎಂದಿಗೂ ನಮ್ಮನ್ನ ಕೈ ಬಿಡಲ್ಲ. ನಮ್ದಾರನ್ನ ಯಾವತ್ತೂ ಕೈ ಬಿಡಲ್ಲ. ಅವರೆಲ್ಲ ಮಾಡೋದೆಲ್ಲ ನಾವು ಒಳ್ಳೆ ಕೆಲಸನೇ. ಆದರೆ ಒಳ್ಳೆ ಕೆಲಸನ ಜನಗಳು ಗುರುತಿಸಲ್ಲ. ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟದ ತಪ್ಪು ಮಾಡಿದ್ರೆ ಅದನ್ನೇ ದೊಡ್ಡದಾಗಿ ಮಾತಾಡ್ತಾರೆ. ನಮ್ಮ ಸಾವುಕಾರರ ಬಗ್ಗೆ ನಮ್ಮ ಅಮ್ಮವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ. ಊರಿನ ಜನಗಳು ಏನು ಹೇಳ್ಬೇಕಾಗಿಲ್ಲ. ಆಯ್ತು ಬಿಡಪ್ಪ. ನಿಮ್ಮ ಸಾವುಕಾರರ ಬಗ್ಗೆ ನೀನೇ ಹೊಗಳಬೇಕು. ಹೋಗು. ನಿಮ್ಮ ಸಾವುಕಾರ ಇದ್ದಂಗೆ ನೀನು ಇರ್ತೀಯ. ಯಾಕಂದ್ರೆ ಅಷ್ಟು ವರ್ಷದಿಂದ ಅವ್ರ ಜೊತೆಗೆ ಇದೆಯಲ್ಲ, ನೀನು ನಿಮ್ಮ ಸಾವುಕಾರನ ಎಲ್ಲಿ ಬಿಟ್ಕೊಡ್ತೀಯ ಹೇಳು? ಸರಿ ಹೋಗ್ರಿ. ಯಾಕೆ ಬಿಟ್ಕೊಡ್ಬೇಕು? ಯಾಕೆ ಬಿಟ್ಕೊಡ್ಬೇಕು ಹೇಳು? ನನಗೇನೇ ಕಷ್ಟ ಸುಖ ಬಂದ್ರೂ ಅವರೇ ನೋಡ್ಕೊಂತಾರೆ. ಎಲ್ಲಿಗೋದ್ರೂ ನಾನು ಜೊತೆಗಿಲ್ದೇನೆ ನಮ್ಮ ಸಾವುಕಾರರು ಎಲ್ಲಿಗೂ ಹೋಗಲ್ಲ, ಏನೂ ಕೆಲಸ ಮಾಡಲ್ಲ. ಏನಾದರೂ ಮಾಡಬೇಕು ಅಂದ್ರೂ ನನ್ನೂ ಕರ್ಕೊಂಡು ಹೋಗ್ತಾರೆ, ನನ್ನೂ ಕೇಳ್ತಾರೆ. ಹಿಂಗೆ ಮಾಡಿದ್ರೆ ಸರಿನಾ ತಪ್ಪಾ ಅಂತ ಹೇಳಿ. ನಮ್ಮ ಸಾವುಕಾರರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಗೊತ್ತೈತಿ. ಅವರೆಷ್ಟು ಒಳ್ಳೆಯವರು, ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀವೇನು ಹೇಳ್ಬೇಕಾಗಿಲ್ಲ. ಗುಲಾಬಿ ನಡಿ ಹೋಗೋಣ ನಾವು ಜಲ್ದು. ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇನೆ. ಅಲ್ಲಿ ಅವರು ಪಾಪ ಸಾವುಕಾರ ಒಬ್ಬರೇ ಇರ್ತಾರೆ ಹೊಲ್ದಾಗೆಲ್ಲ. ನಾನು ನೋಡ್ಕೋಬೇಕು, ನಾನು ಹೋಗ್ಬೇಕು. ಜಲ್ದಿ ನಡಿ. ಸರಿ ಕಣ್ ಬಗ್ಗೆ ಕೈಯ ಬರ್ತೀವಿ. ಸರಿ ಆಯ್ತು, ಹೋಗ್ರಮ್ಮ ಹೋಗ್ರಿ ನಿಮ್ಮ ಕೆಲ್ಸಕ್ಕೆ ನೀವು. ನೋಡ್ದೇನೆ ಬಾನು, ಈ ತಿಪ್ಪೆ ಸಾವುಕಾರನ್ನ ಒಳ್ಳೆಯವನು ದೇವರು ಅಂತ ತಿಳ್ಕೊಂಡವನಿ. ಎಷ್ಟೇ ಆಗ್ಲಿ ಸಾವುಕಾರನ ಜೊತೆಗೆ ಅಲ್ವಾ ಇವನು ಓಡಾಡೋದು. ಅಷ್ಟು ವರ್ಷದಿಂದನ ಚಿಕ್ಕ ವಯಸ್ಸಿಂದನು ಸಾವುಕಾರನ ಜೊತೆಗೆ ಓಡಾಡ್ಕೊಂಡು ಬೆಳೆದನು ಅವನ ಬುದ್ಧಿನ ಇವನ್ಗುನು.
ನೀನ್ ಕೇಳಿದ್ದೆಲ್ಲ ಕೊಡಿಸ್ತಿರ್ತಾನೆ, ಎಲ್ಲ ತಕೋ ಕರ್ಕೊಂಡು ಹೋಗ್ತಿರ್ತಾನೆ ನೋಡು. ಅದಕ್ಕೆ ಸಾವುಕಾರ ತುಂಬಾ ಒಳ್ಳೆಯವನು ಅನ್ಕೊಂಡೇವ್ರಿ. ತಿಪ್ಪೆಗೆ ಅಷ್ಟು ನಿಯತ್ತಿದೆ. ನಾಯಿಗಿರೋ ನಿಯತ್ತು ತಿಪ್ಪೆಗಿದೆ ಅನ್ಸುತ್ತೆ. ಯಾಕೆಂದ್ರೆ ಯಾವ ಸಂದರ್ಭದಲ್ಲೂ ಎಲ್ಲ ಊರಿನ ಜನಗಳು ಎಲ್ಲ ಸಾವುಕಾರನ್ನ ಬೈಕೊಂಡ್ರೆ ಅವನ್ ಮಾತ್ರ ಸಾವುಕಾರನ್ನ ಯಾವತ್ತು ಬೈಕೊಂಡಿರೋದ್ ನೋಡೇ ಇಲ್ಲ ಬಗ್ಗಿಂದ ಅಕ್ಕ. ಅಷ್ಟು ನಿಯತ್ತಾಗಿ ಸಾವುಕಾರನ ಜೊತೆಗೆ ಓಡಾಡ್ಕೊಂಡಿದ್ದಾನೆ ತಿಪ್ಪೆ. ಹ್ಞೂ ಕಣೆ ಬನು, ನೀನ್ ಹೇಳೋದು 100% ಸತ್ಯವಾದ ಮಾತು. ಅದಕ್ಕೆ ಮತ್ತೀಗ ಸಾವುಕಾರನು ತಿಪ್ಪೆ ಮದ್ವೆನ ಮಾಡ್ಸಿರೋದು. ತಿಪ್ಪೆದು ಗುಲಾಬಿದು ಮದ್ವೆನ ನಿಯತ್ತಾಗಿದ್ದಾನೆ ನನ್ನ ಜೊತೆಗೆ. ನಾನು ಏನೇ ತಪ್ಪು ಮಾಡಿದ್ರು ಏನು ಇವನು ಬೈಕೆಮಲ್ಲ, ನಾನು ಬಿಟ್ಟು ಹೋಗಿಲ್ಲ ಅಂತಾನೆ ಮತ್ತೀಗ ತಿಪ್ಪೆ ಮಕ ನೋಡ್ಕೊಂಡೆ ಮತ್ತೀಗ ಸಾವುಕಾರ ಇವರಿಬ್ರು ಮದ್ವೆ ಮಾಡ್ಸಿರೋದು. ಸರಿ ಬಾ, ಇರ್ಲಿ ಹೆಂಗೋ ಅವನ್ಗುನು ಯಾರು ಇರ್ಲಿಲ್ಲ, ಸಾವುಕಾರ ಅವನ್ಗೆ ಎಲ್ಲ ನೋಡ್ಕೊಂತಾನಲ್ಲ, ಅದಕ್ಕೆ ನಿಯತ್ತಾಗ ಇದ್ದಾನೆ. ಹಂಗೆ ಇರ್ಲಿ ಬಾ. ಆದ್ರೆ ಗುಲಾಬಿ ತಿಪ್ಪೆಗೆ ವಿರುದ್ಧ ಬಗ್ಗಿಂದ ಅಕ್ಕ. ಯಾಕೆಂದ್ರೆ ಸಾವುಕಾರು ಕಳಮರು ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರ ಪರವಾಗಿ ಮಾತಾಡೋದಿಲ್ಲ. ಯಾರು ಸರಿ ಅನ್ಸುತ್ತೋ, ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾಳೆ ಅವಳು. ಬಾ, ಇವ್ರ ಸಂಸಾರ ಅದ್ ಹೆಂಗಿರುತ್ತೋ ಏನೋ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಾ ನಾವು ಹೋಗೋಣ ರಂಗಮರ ಮಂತಕ್ಕೆ. ಕಾಳಿ ಎಲ್ಲೇ? ಗುಲಾಬಿನೂ ತಿಪ್ಪೇನು ಕೆಲ್ಸಕ್ಕೆ ಬರ್ತೀವಿ ಇವತ್ತಿಂದ ಅಂತ ಹೇಳ್ತಾ ಇದ್ರು, ಬಂದಿಲ್ವೇ ನೀನು ಇಬ್ರು? ಇನ್ನ ಇಲ್ಲಪ್ಪ, ಬರ್ತಾರೇನೋ ನೋಡೋಣ ಇರು. ಯಾಕೆ? ಅಲ್ಲ, ನನಗೂ ಒಬ್ಬನೇ ಹೊಲ್ತಕ್ಕೆ ಹೋಗೋಕ್ಕೆ ಬೇಜಾರು. ತಿಪ್ಪೆ ಇದ್ರೆ ಬೇಜಾರಾಗಲ್ಲ, ಅದು ಇದು ಮಾತಾಡ್ಕೊಂಡು ಹೋಗ್ತೀವಿ ನಾನು ಅವನು. ಅವನ ಜೊತೆಗಿದ್ರೆ ನನಗೆ ಇನ್ಯಾರು ಬೇಡ ಅನ್ಸುತ್ತೆ. ಹೌದೌದು, ನೀನೆಲ್ಲಿ ಕರೆದ್ರು ಬರ್ತಾನೆ. ಎಣ್ಣೆ ಪಣ್ಣೆ ಕುಡಿಬೇಕಾದ್ರೂ ಜೊತೆಗಿರ್ತಾನೆ. ನೀನ್ ಏನಾನ ಬೇಕು ಅಂತಂದ್ರೆ ತಂದು ಕೊಡ್ತಾನೆ. ಅದಕ್ಕೆ ಅಲ್ವಿ ಯಾವಾಗ್ಲೂ ತಿಪ್ಪೆನ ಜೊತೆಗೆ ಇಕ್ಕೊಂಡು ಓಡಾಡೋದು ನೀನು. ಕಣೆ, ನಮ್ಮ ತಿಪ್ಪೆ ಒಂಥರ ನಾ ಇದ್ದಂಗೆ ನಿಯತ್ ಜಾಸ್ತಿ. ನಾನೇನೇ ಬೈದ್ರು, ನಾನೇನೇ ತಪ್ಪು ಮಾಡಿದ್ರು ಏನು ಮಾತಾಡಲ್ಲ. ನಾನು ಏನು ಮಾತಾಡಿರೂ ಏನು ಮಾಡಿರೂ ನೀವು ಹೆಂಗೆ ಮಾಡಿರೂ ಸರಿ ಸಾವುಕಾರ್ರಿ, ನೀವೇನು ಮಾಡಿದ್ರು ಸರಿಯಾಗಿ ಮಾಡಿರ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ತಿಪ್ಪೆ ಕಂಡ್ರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಎಲ್ಲ ಖರ್ಚಿಕ್ಕಿ ಮದುವೆ ಮಾಡಿದ್ದು ತಿಪ್ಪೆದು ಗುಲಾಬಿದು. ಅದೇನೋ ನಿಜಾನೇ. ತಿಪ್ಪೆ ಪಾಪ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ವಿರುದ್ಧ ಆಗಲಿ, ನಮ್ಮ ಮನೆಯವ್ರ ವಿರುದ್ಧ, ನಿಮ್ಮ ವಿರುದ್ಧ ಆಗಲಿ ಏನು ಮಾತಾಡಲ್ಲ. ಯಾರಾದ್ರೂ ಮಾತಾಡಿದ್ರು ಬೈತಾನೆ. ನಮ್ಮ ಸಾವುಕಾರರು, ನಮ್ಮ ಅಮ್ಮವರು ಅಂಥವ್ರಲ್ಲ ಅಂತಾನೆ ಮಾತಾಡ್ತಾನೆ. ಯಾವತ್ತೂ ನಿಯತ್ತಾಗಿದ್ದಾನೆ ನಮ್ಮ ಮನೆಗೆ ಅವನು. ನನಗೂ ಅಷ್ಟೇ, ಅವನು ಕಂಡ್ರೆ ತುಂಬ ಇಷ್ಟನೇ. ಗುಲಾಬಿ ಬಂದೇ ಬಿಟ್ಲು. ಅಭಿ, ಎಲ್ಲೇ ನಿನ್ನ ಗಂಡ ತಿಪ್ಪೆ ಬರ್ಲಿಲ್ವೇ? ಬರ್ತಾ ಇದ್ದಾರೆ ಅಮ್ಮವ್ರೆ, ಹಿಂದೆ ಬರ್ತಾ ಇದ್ದಾರೆ. ನಮಸ್ಕಾರ ಸಾವುಕಾರ್ರಿ, ಊಟ ಮಾಡಿರಾ? ತಿಪ್ಪೆ ಎಲ್ಲ ಮುಗಿತೇನ್ರಪ್ಪ ನಿಮ್ಮದು? ಇವತ್ತಿಂದ ಕೆಲ್ಸಕ್ಕೆ ಬರ್ತೀರೇನು ಇಬ್ರು? ಹ್ಞೂ ಸಾವುಕಾರ್ರಿ, ಅದಕ್ಕೇನೆ ಇವತ್ತಿಂದ ಕೆಲ್ಸಕ್ಕೆ ಬರೋಣ ಅಂತಾನೆ ಮತ್ತೀಗ ನಾವಿಬ್ರು ಬಂದಿದ್ದೀವಿ. ಬರ್ರಿ ಸಾವುಕಾರ್ರಿ, ಹೊಲ್ದಾಗೆ ಏನೇನು ಕೆಲಸ ಆಗೈತೆ ಎಲ್ಲ ನೋಡ್ಕೊಂಡು ಯಾರನ್ನ ಕೆಲ್ಸಕ್ಕೆ ಬಂದೇವ್ರಾ? ಕೂಲಿ ಆಳುಗಳು? ಹಂಗಪ್ಪ, ನಮ್ಮ ರಾಜನ್ನೇ ಕೇಳಬೇಕಾಗಿತ್ತು. ಒಂದಿಷ್ಟು ಇವಾಗ ಬೇರೆ ಮಳೆ ಬೇರೆ ಬಂದೈತಲ್ಲ, ಅದಕ್ಕೆ ಗೊಬ್ಬರ ಸೇಲ್ಬೇಕಾಗಿತ್ತು. ಅಡಿಕೆ ಗಿಡಕ್ಕೆ ಒಂದಿಷ್ಟ ಸೇಲ್ಸೇವನೋ ಏನೋ ಗೊತ್ತಿಲ್ಲ, ಯಾರನ್ನ ಕೂಲಿಯರ್ಗೆ ಹೇಳೇವನೋ ಏನೋ. ಸರಿ ನಡಿ, ಹೊಲ್ತಕ್ಕೆ ಹೋಗಿ ನೋಡೋಣ ಯಾರೇನೋ ಬಂದೇವ್ರೋ ಹೆಂಗೆ ಅಂತಾನೆ. ಅಮ್ಮೋರೆ ಊಟ ಆಯ್ತಾ ನಿಮ್ಮದು? ಇನ್ನ ಇಲ್ಲ ಕಣಪ್ಪ, ನಾನು ಸಾಸಿ ಇನ್ನ ಅಡುಗೆ ಮಾಡ್ತಲೇ ಇದ್ದಾಳೆ. ಗುಲಾಬಿ ಆದ್ರೆ ಇಟತಿಗೆ ಮುದ್ದೆ ಅನ್ನ ಸಾರು ಮಾಡಿ ಎಲ್ಲ ತಂದು ಇಕ್ಕಾಳು ಉಂಡ್ರಿ ಅಮ್ಮೋರೆ ಅಂತಾನೆ. ಅವಳಿನ ಮಾಡ್ತಲೇ ಇದ್ದಾಳೆ. ಯಾವಾಗ ಮಾಡ್ತಾಳೋ ಏನೋ. ಗುಲಾಬಿ ಬಂದಲ್ಲ, ಹೋಗಮ್ಮ ಜಲ್ದು. ಅವಳು ಏನು ಮಾಡ್ತಾ ಇದ್ದಾಳೆ ನೋಡೋಕೆ ಮಲ್ಲಿ. ಇಟಕ್ಕಾದ್ರೂ ಅಡುಗೆನೇ ಆಗಿಲ್ಲ. ಹೋಗಿ ಜಲ್ದು ಇಬ್ರು ಸೇರ್ಕೊಂಡು ಮಾಡಿ ತಂದಿಕ್ರಿ. ಸಾವುಕಾರರು ಊಟ ಮಾಡ್ದಲೆ ಹೊಲ್ತಕ್ಕೆ ಹೋಗ್ತೀರಾ ಸಾವುಕಾರ್ರಿ? ಇರ್ರಿ ಜಲ್ದ್ ಮಾಡ್ತೀನಿ. ಪಾಪ ಮಲ್ಲಿ ಒಬ್ಳೆ ಅಲ್ವಾ, ಎಲ್ಲ ಕೆಲಸ ಮಾಡ್ಕೊಂಡು ಜಲ್ದ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ನಾನು ಹೋಗಿ ಏನಾನ ತಿಂಡಿ ಮಾಡ್ತೀನಿ, ಜಲ್ದು ಊಟ ಮಾಡ್ಕೊಂಡಿರೋ ಹೋಗಿರಂತ ಇರ್ರಿ ಸಾವುಕಾರ್ರಿ. ಪರವಾಗಿಲ್ಲ, ತಿಪ್ಪೆ ಬಂದಲ್ಲ, ನನಗೆ ಖುಷಿ ಆಯ್ತು. ಅವನ ಜೊತೆಗೆ ಮಾತಾಡ್ಕೊಂಡು ಅಲ್ಲೆಲ್ಲ ನಾನು ಹೋಟ್ಲಾಗ ಏನಾನ ತಿನ್ಕೊಂಡು ಹೋಗ್ತೀನಿ. ನೀನು ಹೋಗಿ ಕೆಲಸ ನೀನು ಮಾಡ್ಕೊ ಹೋಗಿ, ನೀನು ಹೋಗಿ. ಸರಿ ಸಾವುಕಾರ್ರಿ, ಆಯ್ತು. ಸಾಯಂಕಾಲಕ್ಕೆ ಏನಾನ ಬಿಸಿ ಬಿಸಿ ಸಾರು ಮುದ್ದೆ ಎಲ್ಲ ಮಾಡ್ತೀನಿ, ಹೇಳ್ರಿ ಊಟ ಮಾಡಿವ್ರಂತೆ. ಮಧ್ಯಾಹ್ನಕ್ಕೆ ಊಟ ತಗೊಂಬರ್ಬೇಕಾ? ಬತ್ತಿ ತರ್ತೀನಿ. ಹ್ಞೂ ಸರಿ ಆಯ್ತು, ತಗೊಂಬ. ಅಲ್ಲೇ ಇರ್ತೀವಿ ನಾನು ತಿಪ್ಪೇನು, ಅಲ್ಲೇ ಊಟ ಮಾಡ್ತೀವಿ. ನಡಿಯ ತಿಪ್ಪೆ ನಡಿ, ನಿಂತಾಗೆ ತುಂಬ ಮಾತಾಡೋದೈತೆ. ನಡಿ ಹೊಲ್ತಕ್ಕೆ ಹೋಗೋಣ. ಸರಿ ಬರ್ರಿ ಸಾವುಕಾರ್ರಿ, ಹೋಗೋಣ. ನಾವು ನೀವು ಜೊತೆಗೆ ಹೊಲ್ತಕ್ಕೆ ಹೋಗಿ ಸೋಂದಿನ ಆತು ಮಾತಾಡ್ಕೊಂಡು ಹೋಗೋಣ ಬರ್ರಿ. ಮೊರೆ ಮಲ್ಲಿ ಯಾಕೆ ಇಷ್ಟೊತ್ತಿಂತ ಅಡುಗೆ ಮಾಡಿಲ್ಲ ಅಂತ ನೋಡಿ ಒಂದು ಸ್ವಲ್ಪ ಜಲ್ದಿ ಅಡುಗೆ ಮಾಡಿ ತಂದಿಕ್ತೀನಿ ರೀ, ಬೇಜಾರು ಮಾಡ್ಕೋಬೇಡ್ರಿ. ಪಾಪ ಅವಳಿಗೂ ಜಾಸ್ತಿ ಕೆಲಸ. ಒಬ್ಬಳೆ ಮಾಡ್ಕೋಬೇಕಂದ್ರೆ ಆಗಲ್ಲ, ಅದಕ್ಕೇನೆ ತಡವಾಗೈತಿ. ನಾನು ಹೋಗಿ ನೋಡ್ತೀನಿ ರೀ. ಸರಿ ಆಯ್ತು, ಹೋಗು ಜಲ್ದಿ ಅಡುಗೆ ಮಾಡಿ ತಂದಿಕ್ಕು. ನನಗೂ ಹೊಟ್ಟಸ್ತೈತೆ, ಅಲ್ಲಿ ಓಟ ತಿಂತಕ್ಕ ಕಾಯ್ತಾ ಇದ್ದೀನಿ. ಅವಳು ಏನು ಮಾಡ್ತಾ ಇದ್ದಾಳೋ ಏನೋ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.